ಹಾಯ್ ಗಾಯ್ಸ್ ಆ್ಯಂಡ್ ಇವತ್ತು ನಮ್ಮ ರಿಯಾಲಿಯಾ ಇದೆ. ಸೊ ನಾವು ಬಂದ್ಬಿಟ್ಟು ಇವತ್ತು FNB ಟೀಮಲ್ಲಿ ವರ್ಕ್ ಮಾಡ್ತಿದ್ದೀವಿ. ಲೈಕ್ ಇಂಡೋನೇಷಿಯನ್ ಥೀಮಲ್ಲಿ ನಾವು ಫುಲ್ ಕ್ಲಾಸ್ನ ಡೆಕೋರ್ ಮಾಡಿದ್ದೀವಿ. ಅದೇ ಥರ ಥೀಮ್ ಎಲ್ಲ ಸೆಟ್ ಮಾಡಿದ್ದೀವಿ. ಸೊ ಅದ್ರದ್ದು ಫೈನಲ್ ಲುಕ್ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಇವತ್ತು ನಾವು ಕೂಡ ಬಾಲಿಯಲ್ಲಿ ಇಂಡೋನೇಷ್ಯಾಲಿ ಯಾವ ಥರ ಅವರ ಅಟೈರ್ ಎಲ್ಲ ಇರುತ್ತೆ. ಸೊ ಸಿಮಿಲರ್ ಟು ದಟ್ ನಾವೆಲ್ಲರೂ ಕೂಡ ವೇರ್ ಮಾಡ್ತಿದ್ದೀವಿ, ಹುಡುಗಿರು ಹುಡುಗರು ಎಲ್ಲರೂ ಕೂಡ. ಆ್ಯಂಡ್ ಟೇಬಲ್ ಸೆಟ್ಟಿಂಗ್, ನಾವು ಮಾಡ್ತಿರೋ ಫುಡ್ ಎಲ್ಲ ಕೂಡ ಅದೇ ಥರ ಇರೋದು. ಆ್ಯಂಡ್ ಎಲ್ಲದನ್ನು ವ್ಲಾಗಲ್ಲಿ ಶೇರ್ ಮಾಡೋಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ವಾಸ್ ರಿಯಲಿ ವೆರಿ ಎಕ್ಸೈಟೆಡ್. ಆ್ಯಂಡ್ ವರ್ಕ್ ಜಾಸ್ತಿ ಇದ್ದು ಆ್ಯಂಡ್ ಇವನ್ ಐ ಆಮ್ ನಾಟ್ ಫೀಲಿಂಗ್ ವೆಲ್ ಇವನ್ ರೈಟ್ ನಾವು. ಸ್ವಲ್ಪ ಗ್ಲೋ ಆಗಬೇಕು ಅಂತ ಸ್ವಲ್ಪ ಮೇಕಪ್ ಅದು ಇದು ಹಾಕೊಂಡು ಬಂದಿದ್ದೀನಿ. ಬಟ್ ಟುಡೇ ವಿಲ್ ಬಿ ಗುಡ್ ಡೇ ಹೋಪ್ಫುಲಿ. ನಿಮ್ಮೆಲ್ಲರಿಗೂ ನಾವು ಏನೇನು ಮಾಡ್ತೀವಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಇನ್ ಡೀಟೇಲ್ ಆಗಿ ಈ ಎಕ್ಸಾಮ್ ಬಗ್ಗೆ, ರಿಯಾಲಿಯಾ ಬಗ್ಗೆ ನಾನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ದೇರ್ ಇಸ್ ಮೆನಿ ಮೋರ್ ಈವೆಂಟ್ ಕಮಿಂಗ್ ಆನ್, ಅದ್ರ ಬಗ್ಗೆ ಕೂಡ ನಾನು ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ವಾಚ್ ದ ವ್ಲಾಗ್ ಟಿಲ್ ಎಂಡ್. ಹೇ ಗೈಸ್, ಬಿಫೋರ್ ವಿ ಕಂಟಿನ್ಯೂ ವಿತ್ ಟುಡೇಸ್ ವ್ಲಾಗ್, ಹಿಯರ್ ಐ ಆಮ್ ಟು ಶೇರ್ ಫ್ಯೂ ಇಂಪಾರ್ಟೆಂಟ್ ಥಿಂಗ್ಸ್, ಫ್ಯೂ ಇಂಪಾರ್ಟೆಂಟ್ ಅಪ್ಡೇಟ್ಸ್. ಸೊ ಏನದು ಅಂತಂದರೆ, ನಮ್ಮ ಕಾಲೇಜಲ್ಲಿ ನಾವು ಈವೆಂಟ್ನ ಮಾಡ್ತಿದ್ದೀವಿ September 17 to September 20th. September 17th ಇಸ್ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, 4 ದಿನ ನಮ್ಮ ಕಾಲೇಜಲ್ಲಿ ಈವೆಂಟ್ ಇರುತ್ತೆ. ವೇರ್ ವಿ ಸ್ಟೂಡೆಂಟ್ಸ್ ಸೆಟ್ ಅಪ್ ಅ ರೆಸ್ಟೋರೆಂಟ್. ಆ್ಯಂಡ್ ಅದರಲ್ಲಿ ನಾವು ಬೆಳಗ್ಗೆ ಹೈ ಟೀ, ಮಾರ್ನಿಂಗ್ ಹೈ ಟೀ ಇರುತ್ತೆ. ಆ್ಯಂಡ್ ಆಫ್ಟರ್ನೂನ್ ಲಂಚ್ ವೇರ್ ಬೋತ್ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಆಪ್ಷನ್ ಕೂಡ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಈವ್ನಿಂಗ್ ಸ್ನ್ಯಾಕ್ಸ್, ದಟ್ ಈಸ್ ಈವ್ನಿಂಗ್ ಹೈ ಟೀ. ಇದು 3 ಕೂಡ ನಾವು ಪ್ರೊವೈಡ್ ಮಾಡ್ತಿದ್ದೀವಿ. ಆ್ಯಂಡ್ 4 ದಿನ 17th, 18th, 19th ಆ್ಯಂಡ್ 20 4 ದಿನ ಕೂಡ ಇರುತ್ತೆ. ಆ್ಯಂಡ್ ಲೊಕೇಶನ್ ಇಸ್ ಆ ಕಾಲೇಜ್. ಸೊ ನಮ್ಮ ಕಾಲೇಜಲ್ಲೇ ನಾವು ರೆಸ್ಟೋರೆಂಟ್ ಎಲ್ಲ ಸೆಟ್ ಮಾಡಿಬಿಟ್ಟು ಮಾಡ್ತಿರೋದು. ಆ್ಯಂಡ್ ಅದ್ರ ಜೊತೆಗೆ ಯು ವಿಲ್ ಹ್ಯಾವ್ ಡೈನ್ ಇನ್ ಆಪ್ಷನ್, ಹೋಮ್ ಡೆಲಿವರಿ, ಆರ್ ನೀವು ಮಾತ್ರದಲ್ಲಿ ಆಫೀಸ್ ವರ್ಕ್ ಸ್ಪೇಸ್ ಇದ್ದರೆ ಅಲ್ಲಿ ಕೂಡ ಡೆಲಿವರ್ ಮಾಡ್ತೀವಿ, ಆರ್ ಟೇಕ್ ಅವೇ. 4 ಆಪ್ಷನ್ ಕೂಡ ಇದೆ. ಆ್ಯಂಡ್ ಮೆನ್ಯೂ ಕೂಡ ಅಷ್ಟೇ ಎಲ್ಲ ಫೈನಲೈಸ್ಡ್ ಆಗಿದೆ. ಎಲ್ಲ ಮೆನ್ಯೂಯಲ್ಲಿರೋ ಎಲ್ಲ ಫುಡ್ ಆಪ್ಷನ್ಸ್ ಕೂಡ ಅಷ್ಟೇ ತುಂಬ ಬಜೆಟ್ ಫ್ರೆಂಡ್ಲಿ. ಆ್ಯಂಡ್ ದ ಸ್ಪೆಷಲ್ ಥಿಂಗ್ ಹಿಯರ್ ಇಸ್ ಎವ್ರಿ ಸಿಂಗಲ್ ಥಿಂಗ್ ಇಸ್ ಹ್ಯಾಂಡಲ್ಡ್ ಬೈ ಅಸ್. ಅಂಡ್ ನಾವು ಎಲ್ಲರೂ ಕ್ಲಾಸ್ಮೇಟ್ಸ್ ಸೇರಿ ಇದನ್ನು ಮಾಡ್ತಿರೋದು. ಆ್ಯಂಡ್ ಎವ್ರಿಥಿಂಗ್ ಇಸ್ ಹ್ಯಾಂಡಲ್ಡ್ ಬೈ ಸ್ಟೂಡೆಂಟ್ಸ್, ಫ್ರಮ್ ದ ಕಿಚನ್ ಟು ದ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಎವ್ರಿ ಸಿಂಗಲ್ ಥಿಂಗ್ ಇಸ್ ಹ್ಯಾಂಡಲ್ಡ್ ಬೈ ಅಸ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಈ ಟೈಮಲ್ಲಿ ತುಂಬ ಮುಖ್ಯ ಆಗುತ್ತೆ. ಎನಿಬಡಿ ಸ್ಟೇಯಿಂಗ್ ಅರೌಂಡ್ ಆ ಕಾಲೇಜ್, ಇಂದ್ರಾನಗರ್, ತಿಪ್ಸಂದ್ರ, ಕೋರ್ಮಂಗ್ಲ ಆರ್ ಅಲ್ಸೂರ್, ಎನಿವೇರ್ ಅರೌಂಡ್ ದ್ಯಾಟ್, ನಿಮ್ಮ ಆಫೀಸ್ ಸ್ಪೇಸಲ್ಲಿದ್ದರೆ ಕೂಡ ಅಷ್ಟೇ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಕಾಂಟ್ಯಾಕ್ಟ್ ನಂಬರ್ನ ಇಲ್ಲಿ ಮೆನ್ಷನ್ ಮಾಡ್ತೀನಿ. ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು. ಆ್ಯಂಡ್ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಒಂದು ಆಫರ್ ಇದೆ. ಸೊ ನೀವೇನಾದರೂ ಕಾಲ್ ಮಾಡಿದಾಗ ಯು ಕ್ಯಾನ್ ಜಸ್ಟ್ ಮೆನ್ಷನ್ ಫ್ರಮ್ ಸ್ಫೂರ್ತಿ ಆರ್ ಫ್ರಮ್ ಸ್ಫೂರ್ತಿ ವ್ಲಾಗ್ಸ್ ಅಂತ ಮೆನ್ಷನ್ ಮಾಡಿದ್ರೆ ನಿಮಗೆ 10% ಆಫ್ ಸಿಗುತ್ತೆ. ದಿಸ್ ಇಸ್ ಎಸ್ಪೆಷಲಿ ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಅದು ನನ್ನ ಕಡೆಯಿಂದ ನಾನು ಪೇ ಮಾಡ್ತೀನಿ. ಇದನ್ನೆಲ್ಲ ನಾವು ಬಿಸ್ನೆಸ್ ರೀತಿಯಲ್ಲೆಲ್ಲ ಮಾಡ್ತಿಲ್ಲ. ನಾವು ಕಾಲೇಜ್ ಆ್ಯಕ್ಟಿವಿಟಿ, ಒಂದು ಕಾಲೇಜ್ ಈವೆಂಟ್, ರಿಯಲ್ ಟೈಮ್ ಆ್ಯಕ್ಟಿವಿಟಿ ಥರ ನಾವು ಮಾಡ್ತಿರೋದು. 100% ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎನಿಬಡಿ ಕ್ಯಾನ್ ಕಮ್, ಎನಿಬಡಿ ಕ್ಯಾನ್ ಟ್ರೈ ಆ ಫುಡ್. ಆ್ಯಂಡ್ ಫೈನಲಿ ನಮ್ಮ ಕಾಲೇಜ್ ಲೊಕೇಶನ್, ಅದಾದಮೇಲೆ ಫುಡ್ ಮೆನ್ಯೂ ಎಲ್ಲದನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ. ನಿಮ್ಗೆ ಯಾವ ದಿನ ಆದರೂ ಫ್ರೀ ಇರ್ಬೋದು. ಲೈಕ್ ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಈ 4 ದಿನದಲ್ಲಿ ನೀವು ಯಾವ ದಿನ ಫ್ರೀ ಇದ್ದೀರೋ ಅದನ್ನು ಫ್ರೀ ಮಾಡ್ಕೊಂಡು ಬನ್ನಿ. ಆರ್ ಇಫ್ ಯು ವಾಂಟ್ ಹೋಮ್ ಡೆಲಿವರಿ, ಆಫೀಸ್ ಡೆಲಿವರಿ ಆರ್ ಎನಿಥಿಂಗ್ ಇನ್ ಆ್ಯಂಡ್ ಅರೌಂಡ್ 3 kilometers or 5 kilometers ಮೆನ್ಷನ್ ಮಾಡಿದ್ರೆ ಡೆಲಿವರಿ ಪಾರ್ಟ್ನರ್ಸ್ ಇದ್ದಾರೆ. ಸೊ ಅವ್ರನ್ನ ನಾವು ಕಳಿಸ್ಕೊಟ್ಬಿಟ್ಟು ಎಲ್ಲದನ್ನು ಡೆಲಿವರಿ ಮಾಡಿಸ್ತೀವಿ. ಆ್ಯಂಡ್ ಐ ರಿಯಲಿ ರಿಕ್ವೆಸ್ಟ್ ಯು ಆಲ್ ಗೈಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಆ್ಯಂಡ್ ನಂಬರ್ ಕೂಡ ಮೆನ್ಷನ್ ಮಾಡ್ತೀನಿ. ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನಾದರೂ ರಿಕ್ವೈರ್ಮೆಂಟ್ಸ್, ಎನ್ಕ್ವೈರಿ ಇದ್ದರೆ ಇದ್ರ ಬಗ್ಗೆ ಮಾತ್ರ ನೀವು ಅದನ್ನು ಮಾತಾಡ್ಬೋದು. ನಾಟ್ ಎನಿಥಿಂಗ್ ಅಬೌಟ್ ಮೀ ಆರ್ ಮೈ ಪರ್ಸ್ನಲ್ ಡೀಟೇಲ್ಸ್ ಆರ್ ಎನಿ ಅದರ್ ಥಿಂಗ್, ಓನ್ಲಿ ಅಬೌಟ್ ದಿಸ್. ಈಗ ಈವೆಂಟ್ ರಿಲೇಟೆಡ್ ಥಿಂಗ್ಸ್ ಏನಾದರೂ ನಿಮಗೆ ತಿಳ್ಕೊಬೇಕು ಅಂತಂದರೆ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆ ಮಾತಾಡ್ಬೋದು. ಅದು ಯು ಕ್ಯಾನ್ ಕಾಲ್ ದೆಮ್ ಆರ್ ಮೆಸೇಜ್ ಆನ್ ವಾಟ್ಸ್ಆ್ಯಪ್. ಸೊ ದಟ್ಸ್ ಆಲ್. ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ನೋಡು ನಮ್ಮ ಟೀಮ್ ಅಂದ್ರೆ ಹೆಂಗಿರುತ್ತೆ. ನಮ್ಮ ಟೀಮ್ ಇದು ನೋಡು, ಕಲ್ತ್ಕೋ. ಎಲ್ಲ ಹುಡುಗ ನೆಕ್ಸ್ಟ್ ವೀಕ್ ನಿಮ್ದು ಏನದು? ಹ್ಯಾಂಗ್ ಮಾಡೋದಕ್ಕೆ ಓಕೆ, ನೈಸ್. ನಾವು ರೂಮ್ನೆಲ್ಲ ಡೆಕೋರೇಟ್ ಮಾಡಬೇಕು. ಸೊ ಇನ್ ದ ಥೀಮ್ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾ ಬಾಲಿ ಅಂತ ನಾವು ಅಂದ್ಕೊಂಡಿದ್ದು. ಸೊ ಅದೇ ಥರ ಪ್ರತಿಯೊಂದು ಇರಬೇಕು ಅಂತ ನಾವು ಪ್ಲ್ಯಾನ್ ಮಾಡುವಾಗ ಎಲ್ಲ ಪ್ರಾಪ್ಸ್ನ ಪ್ರಿಪೇರ್ ಮಾಡಿಬಿಟ್ಟು ಅದಾದಮೇಲೆ ಎಲ್ಲ ಅರೇಂಜ್ ಮಾಡೋಕ್ಕೆ ಜಾಸ್ತಿ ಟೈಮ್ ಬೇಕು. ಆ್ಯಂಡ್ ಹಾಗೆ ಬಜೆಟ್ ಕೂಡ ಜಾಸ್ತಿ ಬೇಕಾಗಿತ್ತು. ನಮ್ಮ ಸ್ಟೂಡೆಂಟ್ಸ್ಗೆ, ನಮ್ಮ ಕ್ಲಾಸ್ಗೆ ಅಂತ ಇಷ್ಟು ಅಮೌಂಟ್ ಅಂತ ಅಲಾಟ್ ಮಾಡಿರ್ತಾರೆ. ಸೊ ಅಷ್ಟು ಅಮೌಂಟಲ್ಲೇ ನಾವು ಎಲ್ಲದನ್ನು ಕಂಪ್ಲೀಟ್ ಮಾಡಬೇಕಿತ್ತು. ಬಿಫೋರ್
ನಮ್ಮ ಕ್ಲಾಸಲ್ಲಿರೋ ಸ್ಟೂಡೆಂಟ್ಸ್ನ 2 ಬ್ಯಾಚಿಗೆ ಡಿವೈಡ್ ಮಾಡಿದ್ರು. ಸೊ 2 ಬ್ಯಾಚಿಗೆ ಡಿವೈಡ್ ಮಾಡಿರೋ ಸ್ಟೂಡೆಂಟ್ಸಲ್ಲಿ 15 ಸ್ಟೂಡೆಂಟ್ಸ್ ಇಲ್ಲಿದ್ದೀವಿ, ಇನ್ನು 15 ಸ್ಟೂಡೆಂಟ್ಸ್ ಕಿಚನಲ್ಲಿ ವರ್ಕ್ ಮಾಡ್ತಾರೆ. ಸೊ ಕಿಚನಲ್ಲಿ ವರ್ಕ್ ಮಾಡೋರು ಬಂದುಬಿಟ್ಟು ಫುಡ್ನ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಈಗ ನಾವು ಗೆಸ್ಟ್ನ ಇನ್ವೈಟ್ ಮಾಡೋದು ನಮ್ಮ ರೆಸ್ಟೋರೆಂಟ್ಗೆ. ಸೊ ವಿ ಆರ್ ಸೆಟ್ಟಿಂಗ್ ಆ ರೆಸ್ಟೋರೆಂಟ್ ಅಕಾರ್ಡಿಂಗ್ ಟು ದ ಥೀಮ್. ಸೊ ಥೀಮ್ ಆ್ಯಂಡ್ ಆ್ಯಂಬಿಯನ್ಸ್ ಎಲ್ಲ ಹೆಂಗಿರಬೇಕು ಪ್ರತಿಯೊಂದನ್ನು ನಮ್ಮ ಟೀಚರ್ಸ್ ನಮಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ವಿ ಹ್ಯಾವ್ ಟು ಡೂ. ಆ್ಯಂಡ್ ನಮ್ಮನ್ನ ಗೈಡ್ ಮಾಡೋಕ್ಕೆ ನಮ್ಮ ಲೆಕ್ಚರರ್, ಶೆಫ್ಸ್ ಎಲ್ಲರೂ ಕೂಡ ಇರ್ತಾರೆ. ಸೊ ಈಗ ನಾವಿಲ್ಲಿ ಏನು ಪರ್ಫಾರ್ಮ್ ಮಾಡ್ತಿದ್ದೀರಿ ಇದು ಬಂದುಬಿಟ್ಟು ನಮಗೆ ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ದಿಸ್ ಇಸ್ ಲೈಕ್ ಆ್ಯನ್ ಎಕ್ಸಾಮ್. ಎಲ್ಲರಿಗೂ ಹೆಂಗೆ ರಿಟನ್ ಟೆಸ್ಟ್ ಇರುತ್ತೆ, ವೈವಾ, ಪ್ರಾಕ್ಟಿಕಲ್ ಎಲ್ಲ ಇರುತ್ತೆ. ಇದು ನಮ್ಗೆ ಅದೇ ಥರ ಪ್ರಾಕ್ಟಿಕಲ್ ಎಕ್ಸಾಮ್ ಥರ ನಮಗೆ ತಿರ್ಗಾ ಥಿಯರಿ ಎಕ್ಸಾಮ್ ಕೂಡ ಇರುತ್ತೆ ಮತ್ತು ಪ್ರೆಸೆಂಟೇಷನ್ ಎಲ್ಲ ಕೂಡ ಇರುತ್ತೆ. ಬಟ್ ಫಾರ್ ನಾವು ದಿಸ್ ಇಸ್ ಆರ್ ಪ್ರಾಕ್ಟಿಕಲ್ ಎಕ್ಸಾಮ್. ಸೊ ಇದಕ್ಕೆ ನಮಗೆ ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ನಾವು ಆ್ಯಂಬಿಯನ್ಸ್ ಎಲ್ಲ ಹೆಂಗೆ ಕ್ರಿಯೇಟ್ ಮಾಡಿದ್ದೀವಿ, ಗೆಸ್ಟ್ ಬಂದಾಗ ಹೆಂಗೆ ಇಂಟ್ರ್ಯಾಕ್ಟ್ ಮಾಡ್ತೀವಿ, ಫುಡ್ ಎಲ್ಲ ನಾವು ಹೆಂಗೆ ಸರ್ವ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಮಾರ್ಕ್ಸ್ ಅಂತ ಅಲಾಟ್ ಮಾಡಿರ್ತಾರೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಈ ಒಂದು ಆ್ಯಕ್ಟಿವಿಟಿನ ರಿಯಲ್ ಟೈಮ್ ಆ್ಯಕ್ಟಿವಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ಸ್ ಆಲ್ಸೋ ನೋನ್ ಆ್ಯಸ್ ರಿಯಾಲಿಯಾ. ಸೊ ಆ್ಯಸ್ ಐ ಟೋಲ್ಡ್ ನಮಗೆ ಇಂಡೋನೇಷ್ಯಾ ಅಂತ ಟಾಪಿಕ್ ಕೊಟ್ಟದಿತ್ತು. ಸೊ ಇಂಡೋನೇಷ್ಯಾ ಥೀಮ್ ಥರ ನಾವು ಎಲ್ಲದನ್ನು ಡೆಕೋರೇಟ್ ಮಾಡಿ ಫುಡ್ ಕೂಡ ಅದೇ ರೀತಿಯಲ್ಲಿ ಮಾಡಿ ಅರೇಂಜ್ ಮಾಡಿ ಎಲ್ಲ ಮಾಡಬೇಕಿತ್ತು. ಸೊ 2 ಗ್ರೂಪ್ಸಾಗಿ ಡಿವೈಡ್ ಮಾಡ್ತಾರೆ ಅಂತ ಹೇಳಿದ್ನಲ್ವ. ಸೊ ಫಸ್ಟ್ ಗ್ರೂಪ್ ಏನಿತ್ತು, ಸೊ ಅವ್ರು ಬಂದುಬಿಟ್ಟು ಆಲ್ರೆಡಿ ಪರ್ಫಾರ್ಮ್ ಮಾಡಿದ್ರು. ಆಗ ನಾವು ಕಿಚನಲ್ಲಿದ್ವಿ, ನಾವು ಅವ್ರಿಗೆ ಫುಡೆಲ್ಲ ಪ್ರಿಪೇರ್ ಮಾಡಿ ಕೊಡ್ತಿದ್ವಿ. ಬಟ್ ಈಗ ಸೆಕೆಂಡ್ ಗ್ರೂಪ್ ಅಂದರೆ ನಾವು ಆ್ಯಕ್ಟಿವಿಟಿಗೆ ಎಲ್ಲದನ್ನು ಡೆಕೋರೇಟ್ ಮಾಡಿ ಇಡಬೇಕು. ಆ್ಯಂಡ್ ದ ಅದರ್ ಗ್ರೂಪ್ ವಿಲ್ ಬಿ ಪ್ರಿಪೇರಿಂಗ್ ಫುಡ್ ಫಾರ್ ದ ಗೆಸ್ಟ್. ಈ ಥರ ಇರೋದು. ಆ್ಯಂಡ್ ಇಡೀ ಥೀಮ್ನ ಇನ್ನೂ ಕಲರ್ಫುಲ್ ಆ್ಯಂಡ್ ಬ್ರೈಟಾಗಿ ಮಾಡೋದು. ಈ ಪ್ರಾಪ್ಸ್ ಪ್ರತಿಯೊಂದು ಕೂಡ ಅಷ್ಟೇ ನನ್ನ ಕ್ಲಾಸ್ಮೇಟ್ ಅವರ ಸ್ಕೂಲೆಲ್ಲ ಇದೆ. ಸೊ ಅಲ್ಲಿಂದ ಸೋರ್ಸ್ ಮಾಡ್ಕೊಂಡು ಬಂದಿದ್ದು. ಸೊ ಆ ಪ್ರಾಪರ್ಟೀಸ್ನೆಲ್ಲ ನಾವು ಕ್ಲೀನಾಗಿ ಅರೇಂಜ್ ಎಲ್ಲ ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯಿತು. ಐ ಹ್ಯಾವ್ ಕೆಪ್ಟ್ ಇಟ್ ಆಲ್ ಇನ್ ಟೈಮ್ ಲ್ಯಾಬ್ಸ್. ಎಲ್ಲದನ್ನು ಡೆಕೋರೇಟ್ ಮಾಡಬೇಕು, ಸೆಟಪ್ ಮಾಡಬೇಕು ಅಂತ ನಾವು ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ 1 ಗಂಟೆಗೆ. ಆ್ಯಂಡ್ ಎಲ್ಲ ಮುಗಿಯೋಷ್ಟೊತ್ತಿಗೆ ಈವ್ನಿಂಗ್ 6ವರೆಗೂ ಆಯಿತು. ಎಲ್ಲ ನಾವೇ ಸ್ಟೂಡೆಂಟ್ಸ್ ಮಾಡಿರೋದ್ರಿಂದ ತುಂಬ ಟೈಮ್ ತೊಗೊಂಡು ಪೇಷನ್ಸಿಂದ ಮಾಡಿದ್ವಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಜಲ್ದಿ ಓಣಿ ಟಕ್ಕ ಟಕ್ಕ ಇಟ್ಬಿಡಲ್ಲ ಈಗ ಜಲ್ದಿ. ಸುನ್ ಸಿಸರ್ ಅಲ್ಲಿ ಸಿಸರ್ಸ್ ಲಾಸ್ಟ್. We will get it lost and found. Front office. ಇನ್ ಬಿಟ್ವೀನ್ ಸ್ವಲ್ಪ ಫನ್ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಇದನ್ನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಜಗಳ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ದಿಸ್ ಮೆಮೊರಿ ಇಸ್ ಆಲ್ ವಿ ಕ್ಯಾರಿ ಔಟ್ ಫ್ರಮ್ ಅವರ್ ಕಾಲೇಜ್. ಇದು ನಮಗೊಂಥರ ಎಕ್ಸಾಮ್ ಥರ ಇರಲಿಲ್ಲ. ನ್ಯೂ ಲರ್ನಿಂಗ್, ನ್ಯೂ ಎಕ್ಸ್ಪೀರಿಯನ್ಸ್, ಎವ್ರಿ ಸಿಂಗಲ್ ಥಿಂಗ್ ವಿಸ್ ನ್ಯೂ ಫಾರ್ ಅಸ್. ಆ್ಯಂಡ್ ಎಸ್ಪೆಷಲಿ ಫಾರ್ ಮೀ ಬಿಕಾಸ್ ನನಗೆ ಲೈಕ್ ಅಡುಗೆ ಏನಾದರೂ ಮಾಡಿಟ್ಬಿಡ್ತೀನಿ. ಅದು ಬಿಟ್ಬಿಟ್ಟು ಈ ಥರ ಡೆಕೋರೇಟ್ ಮಾಡೋದು, ಆಮೇಲೆ ಎಲ್ಲದನ್ನು ಕ್ಲೀನಾಗಿ ಅರೇಂಜ್ ಮಾಡೋದು, ಆರ್ಗನೈಸ್ ಮಾಡೋದು, ಐ ಆಮ್ ನಾಟ್ ಅ ಪ್ರೋ ಇನ್ ದ್ಯಾಟ್. ಆ್ಯಂಡ್ ನನಗೆ ಅದಷ್ಟು ಚೆನ್ನಾಗಿ ಬರೋದು ಕೂಡ ಇಲ್ಲ. ಸೊ ಅದೆಲ್ಲ ನಾನು ಕಲಿತೆ ಅಂತ ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಇಫ್ ಯು ಗೈಸ್ ನೋ ಬಾಲಿ, ಗೋವಾ ಮತ್ತು ಆ ಥರ ಬೀಚ್ ಪ್ಲೇಸಸ್ಗೆಲ್ಲ ಹೋದರೆ, ರೆಸಾರ್ಟ್ಸ್ಗೆಲ್ಲ ಹೋದರೆ ಆವಾಗೆಲ್ಲ ಈ ಥರ ಒಂದು ಮಾಲನ್ನೆಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡ್ತಾರೆ ಗೆಸ್ಟ್ನ. ಸೊ ಐ ವಾಂಟೆಡ್ ದಿಸ್. ಸೊ ವೆರಿ ಬ್ಯಾಡ್ಲಿ ಐ ವಾಸ್ ಲೈಕ್ ಇಲ್ಲ ಇದು ನನಗೆ ಬೇಕು, ಗಾರ್ಲ್ಯಾಂಡ್ ಎಲ್ಲ ಹಾಕ್ಬಿಟ್ಟು ವೆಲ್ಕಮ್ ಮಾಡೋದು ಅಂತ. ಅವತ್ತೇ ಬೆಳಗ್ಗೆ ಹೋಗ್ಬಿಟ್ಟು ನಾನು ಇಂದು ಇಬ್ಬರು ಹೋಗ್ಬಿಟ್ಟು ತೊಗೊಂಬಂದ್ವಿ. ಅದಕ್ಕೂ ಕೂಡ ಸ್ವಲ್ಪ ಬಾರ್ಗೇನ್ ಮಾಡಿ ಅಲ್ಲಿ ಇಲ್ಲಿ. ಆ್ಯಂಡ್ 12 ಗೆಸ್ಟ್ ಬರ್ತಿದ್ದಿತ್ತು. ಸೊ ಅದಕ್ಕೆ ಅವ್ರಿಗಾಗೋಷ್ಟು ಮಾತ್ರ ತಂದುಬಿಟ್ಟು ಕ್ಲೀನಾಗಿ ಅದನ್ನು ಮಾಲಾ ಥರ ಮಾಡಿದ್ವಿ, ಲೈಕ್ ಗಾರ್ಲ್ಯಾಂಡ್ ಮಾಡಿಬಿಟ್ಟು ನೋಡ್ತಿದ್ವಿ ಚೆನ್ನಾಗಿರುತ್ತಾ ಏನು ಥೀಮ್ ಜೊತೆ ಎಲ್ಲ ಸೆಟ್ ಆಗುತ್ತಾ ಅಂತ. ಎಲ್ಲೋ ಬದಲು ವೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಬಟ್ ದಿಸ್ ವಾಸ್ ಇವನ್ ಡೀಸೆಂಟ್ ಆ್ಯಂಡ್ ನೈಸ್. ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡೋವಾಗ ಈ ಥರ ಒಂದು ಗಾರ್ಲ್ಯಾಂಡ್ ಹಾಕ್ಬಿಟ್ಟು ವೆಲ್ಕಮ್ ಮಾಡಿದ್ರೆ ಇವನ್ ದೇಲ್ ಫೀಲ್ ಹ್ಯಾಪಿ, ಸಮಥಿಂಗ್ ಸ್ಪೆಷಲ್, ಸಮಥಿಂಗ್ ಯುನೀಕ್, ಸಮಥಿಂಗ್ ನೈಸ್ ಅಂತ ಅನಿಸ್ಬಿಟ್ಟು ಇದನ್ನು ಮಾಡಿದ್ದು. 20 rupees. So how much? 50. You keep margin 70. No, I'll keep 80. ನೀನು ಬಾರ್ಗೇನ್ ನೀನು ಒಂದಿಷ್ಟು 10 ರೂಪಾಯಿ. ಯಾವುದು ಅದು ಚಾಟು 10 ರೂಪಾಯಿ ಅಂತಿಲ್ವಾ? ಅದಾ? ಚಾಟು ನಾವು ತಗೊಂಡ್ ಬಂದ್ವಲ್ಲ ಈ ಓ ಚಾಟು. ಅದೇನಕ್ಕೆ ಅಂತಿವಾಗ ಏನು ಸುಖಕ್ಕೆ ಅದನ್ನ ಹಂಚಿರೋದವರು? ಕಡೆ ಬೇಡ ಅಂತ. ಅಣ್ಣ ಏನಾದರೂ ಡಿಫ್ರೆನ್ಸ್ ಇದೆಯಾ ಅಣ್ಣ? ಅದು ಎಷ್ಟು ಬ್ರೈಟ್ ಇತ್ತು ಇವಾಗ, ಎಷ್ಟು ಡಲ್ ಆಗಿದೆ. ನಾವು ಈವೆಂಟ್ ಡೇ ಜಾಸ್ತಿ ಕೆಲಸ ಇಟ್ಕೊಂಡಿರಲಿಲ್ಲ. ಒಂದಿನ ಮುಂಚೆನೇ ಎಲ್ಲ ಮಾಡಿಬಿಡೋಣ ಅಂತ ಒಂದಿನ ಮುಂಚೆನೇ ಮಾಡಿಟ್ಬಿಟ್ಟಿದ್ವಿ ಎಲ್ಲದನ್ನು. ಸೊ ಎಂಟೈರ್ ಔಟ್ಫಿಟ್ ಹೆಂಗಿರುತ್ತೆ ಅಂತ ತೋರಿಸ್ತೀನಿ. ಫಸ್ಟು ವಿಲ್ ಜಸ್ಟ್ ಶೋ ಯು ದ ಡ್ರೆಸ್, ಓಕೆನಾ? ಸೊ ಫಸ್ಟ್ ದಿಸ್ ಇಸ್ ಸ್ಕರ್ಟ್.
ಇಬ್ರು ಅದೇ ತರ ಅಂದ್ರೆ ಕಾಲೇಜಲ್ಲಿ ಎಲ್ಲರೂ ಹೇಳಿರೋದಂದ್ರೆ ಇಬ್ರು ಬೇರೆ ಬೇರೆ ಕಡೆ ತಗೊಂಡು ಬಂದಿರೋದು. ಬಿಕಾಸ್ ಯಾಕಂತಂದ್ರೆ ಕೆಲವೊಬ್ರು ಇರ್ತಾರೆ ತುಂಬಾ 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 ಫುಲ್ ಸ್ಕರ್ಟ್. ಇದು ಪ್ರಿಂಟೆಡ್ ಸ್ಕರ್ಟ್ ಲೈಕ್ ನಾವು ಆಕ್ಚುಲಿ ಅನ್ಕೊಂಡಿದ್ದು ಪ್ಲೇನ್ ವೈಟ್ ಕಲರ್ ಏನಾದ್ರು ಹಾಕೋಣ ಅಂತ. ಬಟ್ ನಮ್ಗೆ ಥ್ಯಾಂಕ್ ಗಾಡ್ ಇಮೇಜ್ ಅಲ್ಲಿ ಸಿಕ್ಕಿರೋ ನಾವು ಏನ್ ಸ್ಕ್ರೀನ್ ಶಾಟ್ ತಗೊಂಡಿದ್ವಿ ನಾವು Pinterest ಏನ್ ನೋಡಿದ್ವೋ ಸೇಮ್ ಹಂಗೆ ಸೇಮ್ ಪ್ರಿಂಟೆಡ್ ಎಲ್ಲ ಸೇಮ್ ಬಟ್ ಕಲರ್ ಚೇಂಜ್ ಸೇಮ್ ಅಷ್ಟೊಂದು ಸೇಮ್ ಇಲ್ಲ, ಸಿಮಿಲರ್ ಅನ್ಕೊಬೋದು. ನಾನು ಅದ್ರ ಜೊತೆಗೆ ನಾನು ವೈಟ್ ಶರ್ಟ್ ವೈಟ್ ಕ್ರಾಪ್ ಟಾಪ್. ನಾನು ವೈಟ್ ಕ್ರಾಪ್ ಟಾಪ್ ಇದೆ ತಾನೆ, ಅದ್ರಲ್ಲಿ ಏನೋ ಇದಾಗಿದೆ ಸೊ ಇದೊಂದು ಟೀ ಶರ್ಟ್. ಅದ್ರ ಜೊತೆ ನಾನು ಇದೊಂದು ಶರ್ಟ್ ತಂದಿದ್ದೀನಿ ನೋಡು, ಇದು ಪ್ಲೇನ್ ಶರ್ಟ್. ನಾನು ಪ್ಲೇನ್ ಶರ್ಟ್ ಆಯ್ತಾ, ಹಾಕೊಂಡಿದ್ದೆ. ಅದ್ರ ಜೊತೆ ಇದೊಂದು ತಂದಿದ್ದೀನಿ ಲೈಕ್ ಇನ್ ಕೇಸ್ ಏನೋ ಚೆನ್ನಾಗಿ ಬೇಡ. ಇದು ನೆಟ್ ಆಕ್ಚುಲಿ ಇದೇ ತರ ಹಾಕ್ಬೇಕು, ಈ ಮೇಡಮ್ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ. ಅದಕ್ಕೆ ನಾನು ಇದನ್ನ ಹಾಕೊಂಡು White shirt. ಲೈಕ್ ನಾವಿಬ್ರು ಇವಾಗ ಹೋಸ್ಟ್ ಮಾಡ್ತಿರೋದು, ಸೊ ಅವ್ರನ್ನೆಲ್ಲ ವೆಲ್ಕಮ್ ಮಾಡೋದು, ಅದಾದ್ಮೇಲೆ ಹಾರ ಎಲ್ಲ ಹಾಕೋದು, ಸೊ ಎವ್ರಿಥಿಂಗ್ ಐ ಜಸ್ಟ್ ವೆಲ್ಕಮಿಂಗ್ ಅಂಡ್ ವಿ ಆರ್ ದ ಹೋಸ್ಟ್. ಸೊ ಅದಕ್ಕೆ ಗಾರ್ಲ್ಯಾಂಡ್ ಎಲ್ಲ ತಗೊಂಡ್ಬಂದೆಲ್ಲ ಮಾಡಿಟ್ಟಿದ್ದೀವಿ. ಸೊ ಫುಲ್ ವ್ಲಾಗ್ ಫುಲ್ ಜಾತ್ರೆ ಮಾಡೋಣ. ಫುಲ್ ಎಕ್ಸ್ಪೀರಿಯನ್ಸ್ ಫುಲ್ ನಮ್ಮ ಕಾಲೇಜ್ ಇರುತ್ತೆ ವ್ಲಾಗ್ ಎಲ್ಲ. ಆಲ್ಮೋಸ್ಟ್ ನಾವು ಎಲ್ಲದನ್ನು ಹಿಂದಿನ ದಿನಾನೇ ಡೆಕೋರೇಟ್ ಮಾಡೋದಾಗಿರ್ಬೋದು, ಟೇಬಲ್ ಚೇರ್ ಎಲ್ಲದನ್ನು ಹಾಕಿ, ಆಮೇಲೆ ಅದ್ರ ಮೇಲಿರೋ ಕ್ಲಾತ್ ಪ್ರತಿಯೊಂದನ್ನು ಎಲ್ಲ ಮಾಡಿಬಿಟ್ಟಿದ್ವಿ. ಲಾಸ್ಟ್ ಮೂಮೆಂಟ್ ಇನ್ನೇನು ನೆಕ್ಸ್ಟ್ ಡೇ ನಾವು ಏನೇನು ಮಾಡಿದ್ವಿ ಅಂತಂದರೆ ಗಾರ್ಲ್ಯಾಂಡ್ ತೊಗೊಂಬಂದಿದ್ದು, ಗಾರ್ಲ್ಯಾಂಡನ್ನ ಎಲ್ಲ ಟೈ ಮಾಡಿ ಗಾರ್ಲ್ಯಾಂಡ್ ಮಾಡಿದ್ದು, ಅದ್ರ ಜೊತೆಗೆ ಪ್ಲೇಟ್ಸ್ನೆಲ್ಲ ಅರೇಂಜ್ ಮಾಡಿ ಸ್ಪೂನ್ಸ್ ಫೋಕ್ ಅದಾದಮೇಲೆ ನೈಫ್ ಎಲ್ಲದನ್ನು ಇಟ್ಬಿಟ್ಟು ಲೈಟ್ಸ್ ಎಲ್ಲ ಪ್ರಾಪರಾಗಿ ಸೆಟ್ ಆಗ್ತಿದೆಯಲ್ಲ ನೋಡಿಬಿಟ್ಟು ಮಾಡಿದ್ವಿ. ಆ್ಯಂಡ್ ದಿಸ್ ವಾಸ್ ದ ಫೈನಲ್ ಲುಕ್. ಸಖತ್ತಾಗಿ ಬಂದಿತ್ತು. ಬುದ್ಧ ಎಲ್ಲ ಇಟ್ಟಿದ್ವಿ ಆ್ಯಂಡ್ ಎಲ್ಲ ಕೂಡ ಅಷ್ಟೇ, ಯಾವುದೇ ನಮಗೆ ಥಿಂಗ್ಸ್ ಎಲ್ಲ ಸಿಕ್ಕಿಲ್ವೋ ಅಥವಾ ಯಾವ್ದು ಇನ್ಕಂಪ್ಲೀಟ್ ಅನಿಸ್ತಿತ್ತೋ ಅಲ್ಲಿ ಎಲ್ಲ ನಾವೇ ಹೋಗ್ಬಿಟ್ಟು ಥಿಂಗ್ಸ್ನೆಲ್ಲ ಸೋರ್ಸ್ ಮಾಡ್ಕೊಂಡು ಬಂದು ಇಟ್ವಿ. ಕೆಲವೊಂದು ಮನೆಯಿಂದ ತೊಗೊಂಬಂದಿರೋದು, ಕೆಲವೊಂದು ಹ್ಯಾಂಡ್ ಮೇಡ್. ಇಫ್ ಯು ಕ್ಯಾನ್ ಸಿ ದಿಸ್ ಬುದ್ಧಾಸ್ ಆ್ಯಂಡ್ ಆಲ್ ವಾಸ್ ಬ್ರಾಟ್ ಫ್ರಮ್ ಒನ್ ಆಫ್ ಮೈ ಕ್ಲಾಸ್ಮೇಟ್ಸ್ ಹೌಸ್. ಆ್ಯಂಡ್ ಅದ್ರ ಜೊತೆಗೆ ಫ್ಲಾರ್ಸ್ ಎಲ್ಲ ಇತ್ತಲ್ಲ, ಸೊ ಆ ಫ್ಲಾರ್ಸ್ ಎಲ್ಲ ನಾವೇ ಪೇಪರಲ್ಲಿ ಮಾಡಿದ್ದು, ಹೇಮಾ ಮಾಡಿದ್ದು ಮತ್ತು ಪ್ರಶಂಸಾ ಮಾಡಿದ್ದು. ಆ್ಯಂಡ್ ಅದ್ರ ಜೊತೆಗೆ ಪ್ಲೇಟ್ಸ್ನೆಲ್ಲ ಕ್ಲೀನಾಗಿ ಅರೇಂಜ್ ಮಾಡಿದ್ದು, ಅದಾದಮೇಲೆ ನ್ಯಾಪ್ಕಿನ್ ಫೋಲ್ಡ್ ಮಾಡಿದ್ದು. ಆ್ಯಂಡ್ ಈ ಎಂಟ್ರೆನ್ಸಲ್ಲಿ ಎಲ್ಲ ಡೆಕೋರೇಟಿವ್ ಪೀಸಸ್ ಸ್ಟಿಕ್ ಮಾಡಿದ್ರಲ್ಲ ಎಲ್ಲ ಪೇಪರಲ್ಲಿ ಮಾಡಿರೋದು. ಇಟ್ಸ್ ಸೋ ಮಚ್ ಆಫ್ ಹಾರ್ಡ್ ವರ್ಕ್. ನೈಟೆಲ್ಲ ಎದ್ದು ಮಾಡಿದ್ದು. ಆ್ಯಂಡ್ ಅದ್ರ ಜೊತೆಗೆ ಈ ಬುದ್ಧದು ಬ್ಯಾಕ್ಗ್ರೌಂಡ್ ಏನಿದೆ, ಸೊ ಅದೆಲ್ಲ ಕೂಡ ಅಷ್ಟೇ ಕ್ಲೀನಾಗಿ ಅರೇಂಜ್ ಎಲ್ಲ ಮಾಡಿರೋದು ಎಲ್ಲ ನಾವೇ ಮಾಡಿದ್ದು. ಆ್ಯಂಡ್ ವಿ ವರ್ ವೆರಿ ಹ್ಯಾಪಿ ಫಾರ್ ಇಟ್. ಆ್ಯಂಡ್ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಇಷ್ಟು ಚೆನ್ನಾಗಿ ಔಟ್ಪುಟ್ ಬಂದಿರೋದು ನಮಗೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಅದು ಎಲ್ಲದ್ರ ಜೊತೆ ಮೆನ್ಯೂ ಕಾರ್ಡ್, ಆಮೇಲೆ QR ಕೋಡ್ ಫಾರ್ ದ ಫೀಡ್ಬ್ಯಾಕ್. ಆ್ಯಂಡ್ ಗೆಸ್ಟ್ನೆಲ್ಲ ಇನ್ವೈಟ್ ಮಾಡೋಕ್ಕೆ ಇನ್ವಿಟೇಷನ್ಸ್ನೆಲ್ಲ ಪ್ರಿಪೇರ್ ಮಾಡಿದ್ದು, ಎಲ್ಲದನ್ನು ಡಿಸೈನ್ ಮಾಡಿ ಪ್ರಿಂಟೌಟ್ ತೊಗೊಂಡು ಬಂದಿದ್ದು ನಾನೇ. ಆ್ಯಂಡ್ ಆಬ್ವಿಯಸ್ಲಿ ಮೈ ಫ್ರೆಂಡ್ಸ್ ವೆರ್ ದೇರ್ ಟು ಹೆಲ್ಪ್ ಇನ್ ಎವ್ರಿ ಸಿಂಗಲ್ ಥಿಂಗ್. ಆ್ಯಂಡ್ ಫೈನಲಿ ಎಲ್ಲರೂ ಡ್ರೆಸ್ಡ್ ಅಪ್ ಆಗಿ ಎಷ್ಟು ಚೆನ್ನಾಗಿ ಎಲ್ಲರೂ ರೆಡಿ ಆಗಿದ್ವಿ ಟು ವೆಲ್ಕಮ್ ದ ಗೆಸ್ಟ್. ಆ್ಯಂಡ್ ಇಟ್ ವಾಸ್ ಆಲ್ಮೋಸ್ಟ್ 1 o'clock. ಇನ್ನೇನು ಗೆಸ್ಟ್ ಬರ್ತಾರೆ ಅನ್ನೋ ಟೈಮ್ಗೆ ಇನ್ನೂ ಒಂದು ಸ್ವಲ್ಪ ಲಾಸ್ಟ್ ಮೂಮೆಂಟ್ ವರ್ಕ್ಸ್ನೆಲ್ಲ ಮುಗಿಸ್ಕೊಂಡು ಈಗ ನಾನು ಇಂದು ಇಬ್ಬರು ಹೋಸ್ಟ್ ಆಗಿರೋದ್ರಿಂದ ನಾವು ಇಲ್ಲಿ ಪಿಕಾಕ್ದು ಫೆದರ್ಸ್ ಬರುತ್ತಲ್ಲ, ಸೊ ಅದನ್ನು ಟೈಅಪ್ ಮಾಡ್ಕೊಂಡಿದ್ವಿ. ಸೊ ಇಟ್ ವಿಲ್ ಬಿ ಸಮಥಿಂಗ್ ನೈಸ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒನ್ಸ್ ದೇ ಕಮ್ ವಿ ಸ್ಟಾರ್ಟೆಡ್ ವೆಲ್ಕಮಿಂಗ್ ದೆಮ್ ವಿತ್ ಗಾರ್ಲ್ಯಾಂಡ್ ಆ್ಯಂಡ್ ದಿ ಆಲ್ ಫೆಲ್ಟ್ ಸೋ ಹ್ಯಾಪಿ. ಆ್ಯಂಡ್ ಆ ಸ್ಮೈಲ್ ಆ್ಯಂಡ್ ದ ರಿಯಾಕ್ಷನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ದಿಸ್ ವಾಸ್ ನಾಟ್ ಲೈಕ್ ಎಲ್ಲೋ ಬೇರೆ ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ನಾವೇನೋ ವರ್ಕ್ ಮಾಡ್ತಿದ್ವಿ. ಇಟ್ ವಾಸ್ ನಾಟ್ ಲೈಕ್ ದಟ್. ನಮ್ಮದೇ ರೆಸ್ಟೋರೆಂಟ್ ಫ್ರಮ್ ಸ್ಕ್ರ್ಯಾಚ್ ನಾವೇ ಎಲ್ಲ ಮಾಡಿದ್ದೀವಿ ಅನ್ನೋಂಥ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಒಂದು ಹ್ಯಾಪಿನೆಸ್ ಇತ್ತು, ಎಲ್ಲ ಫುಲ್ಫಿಲ್ಡ್ ಮೂಮೆಂಟ್ ಇದು. Natural resources, culinary scenes and culture. And here is a short video about the Indonesian.
interacting with guests, asking them how is the food, how is the ambience, how they are feeling matters so much. And after coming to this field, especially even the industry ಬಂದಮೇಲೆ I have learned so much of patience. ಯಾರನ್ನ ಹೆಂಗೆ ಮಾತಾಡಿಸ್ಬೇಕು, ಎಷ್ಟು ಕೈಂಡಾಗಿರಬೇಕು, ಎಷ್ಟು ಪೇಷನ್ಸಿಂದ ಸಿಚುವೇಶನ್ನ ಹ್ಯಾಂಡಲ್ ಮಾಡಬೇಕು ಅಂತ. ಒಬ್ವಿಯಸ್ಲಿ ಐ ಗೆಟ್ ಆ್ಯಂಗ್ರಿ, ಐ ಆ್ಯಮ್ ದಟ್ ಶಾರ್ಟ್ ಟೆಂಪರ್ ಪರ್ಸನ್. ಬಟ್ ಈಗ ಐ ನೋ ಓಕೆ ದಿಸ್ ಈಸ್ ದ ವೇ ವಿ ಹ್ಯಾವ್ ಟು ಕನ್ವೇ ದ ಥಿಂಗ್ಸ್ ಅಂತ. ಆ್ಯಂಡ್ ಯಾ ಐ ಆಮ್ ವೆರಿ ಹ್ಯಾಪಿ ಫಾರ್ ವಾಟ್ ಐ ಆಮ್ ಡೂಯಿಂಗ್ ರೈಟ್ ನೌ. Everyone, we are the students of second year IHM. We have prepared Indonesian food. In the salad, it's gado-gado salad, peanut sauce, and sambal bawan. For main course, we have nasi goreng with tofu satay and tomatoes, stir-fried vegetables noodle with fermented kimchi, tofu salad, and for dessert we have martabak manis, stuffed savory pancakes with peanuts. So I hope everyone enjoy this meal. Have a nice day. Thank you. All this is brought in from home and they have actually done this overnight. Anything that you'd like to say to the students? No, I have to say that I think that's the reason why I've given all of you 100 by 100 from my end. Minute call when I had the guest. Within, I think, 10-second briefing, this is what they had outperformed. With Superbly almost done. no briefing. Thank Superbly done. Thank you. I think what I really liked was your confidence, the way you were happy, you were meeting guests. Of course, you will be doing more better. That will be all coming with practice, guys. So don't worry about that. Yes, it is just your first time, right? Nervousness is always important because if you are not nervous, you never tend to, take anything very seriously in life. So a little bit of nervousness is always important because this was also your assessment, right? But yes, all of you have really made some outstanding efforts. Everything, I mean, you have changed the entire look of the restaurant, and that's, I think, which is very appealing, and very happy with the way you have taken this forward. Great learning. We got amazing feedback. I'm happy for that, first thing. And second thing, ಎಷ್ಟು ಕಾಲು ನೋವ್ತಿದೆ, ಎಷ್ಟು ಸುಸ್ತಾಗ್ತಿದೆ ಎಲ್ಲ ನಮಗೆ ಆಗ್ತಿರೋದು. ಬಿಕಾಸ್ ಫ್ರಮ್ ಮಾರ್ನಿಂಗ್ ಲೈಕ್ 9:30ಇಂದ ಇವತ್ತು 9:30ಇಂದ ಹಿಡಿದು ಅಂಗಡಿಗೆ ಹೋಗಿ ಅಂಗಡಿಯಲ್ಲಿ ಗಾರ್ಲ್ಯಾಂಡ್ಸ್ ಎಲ್ಲ ತೊಗೊಂಬಂದ್ವಿ. ನಾನು ಇನ್ನೇ ಫುಲ್ ಸೋರ್ಸ್ ಗೊತ್ತಾ, ಸೊ ಫುಲ್ ಗಾಡಿಯಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ತೊಗೊಂಡು ಅದಾದಮೇಲೆ 3 ಎಕ್ಸಾಕ್ಟ್ 2:54ಗೆಲ್ಲ ಮುಗ್ದಿದ್ದು. ಎವ್ರಿಥಿಂಗ್ ಫೀಡ್ಬ್ಯಾಕ್ ಅಂತೂ ಎಷ್ಟು ಚೆನ್ನಾಗಿ ಕೊಟ್ಟರು ಗೊತ್ತಾ ಗೈಸ್. ಆ್ಯಂಡ್ ಎವ್ರಿಥಿಂಗ್ ವೆಂಟ್ ಆನ್ ಸೋ ವೆಲ್. ನಾವು ಹೆಂಗೆ ಅಂದ್ಕೊಂಡಿದ್ರು ಅದಕ್ಕಿಂತ ಜಾಸ್ತಿನೇ ಆಯಿತು. ಲಿಟ್ರಲಿ ನಾವು ಇಷ್ಟು ಅಂದ್ಕೊಂಡಿರಲಿಲ್ಲ ತಾನೇ, ಲೈಕ್ ಹಿಂಗೆಲ್ಲ ಆಗುತ್ತೆ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ಇಷ್ಟೊಂದು ಚೆನ್ನಾಗಿ ಔಟ್ಪುಟ್ ಬರುತ್ತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಬಟ್ ಎಲ್ಲರೂ ಬಂದು ಲೈಕ್ ಕಷ್ಟಪಟ್ಟಿರೋದಕ್ಕೂ ಒಂದು ಸಾರ್ಥಕ. ಸೊ ಆ್ಯಂಡ್ ಅದ್ರ ಜೊತೆಗೆ ಈಗ ನಾವು ಬಂದುಬಿಟ್ಟು ಲಂಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಆಫ್ಟರ್ ಕಮಿಂಗ್ ಬ್ಯಾಕ್ ವಿ ಹ್ಯಾವ್ ಲಾಟ್ ಮೋರ್ ಥಿಂಗ್ಸ್ ಟು ಡೂ. ಟುಮಾರೋಗೆ ಕಾಶ್ಮೀರಿ ಕ್ಯೂಸಿನ್ ಇದೆ. ಸೊ ಕಾಶ್ಮೀರ್ ಥೀಮಲ್ಲಿ ಫುಲ್ ಎಲ್ಲ ಡೆಕೋರೇಟ್ ಮಾಡಿ ನಮಗೆ ಅದು ಬರೀ ಇಷ್ಟುದ್ದ ಇಲ್ಲ ಉದ್ದಾಗ ಅನ್ಸ್ಬೇಕಂತ ಕುಳ್ಳಗಿರೋಯ್ತೇವೆ ನಾವು. ಓಕೆ ಸಿಗ್ನಲ್ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ವಿ ಗೆಟ್ ಗುಡ್ ಮಾರ್ಕ್ಸ್. That's all for today's vlog. I'll meet you all in my other interesting vlog. And if you like this vlog, like, share, comment and subscribe. Bye bye.